ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಥ್ರೆಡ್ ಪೈಪಿಂಗ್ ವಿತ್ ಪೋಟ್ಲಿ ಬಟನನ್ನು ಯಾವ ರೀತಿ ಟೈಟಾಗಿ ಅಟ್ಯಾಚ್ ಮಾಡೋದು ಅಂಥೇಳಿ ಹೇಳ್ಕೊಡತ್ತೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ ಅದ. ವೀವರ್ಸ್ ಒಬ್ಬರು ಕೇಳಿದರು ಮತ್ತು ನನಗೆ ಹೆಂಗೂ ಸ್ಟಿಚಿಂಗ್ ಬಂದಿತ್ತು, ಅದಕ್ಕೋಸ್ಕರ ನಾನು ನಿಮಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂಥೇಳಿ ವಿಡಿಯೋನ ತೋರಿಸ್ತಾ ಇದ್ದೀನಿ, ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಾತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋದಾಗ ನಾನು ನೋಡಿರಿ, ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಮುಂಚೆ ನಾವು ಬಟ್ಟೆನ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಕ್ರಾಸ್ ಕಟ್ಟಿಂಗು ನೀಟಾಗಿರಬೇಕು, ಯಾಕಂದರೆ ಪರ್ಫೆಕ್ಟ್ ಕ್ರಾಸ್ ಕಟ್ಟಿಂಗ್ ಬಂತು ಅಂದರೆ ಪೈಪಿಂಗ್ ನಾರ್ಮಲ್ ಆಗಲಿ ಥ್ರೆಡ್ ಪೈಪಿಂಗ್ ಆಗಲಿ ಕರೆಕ್ಟಾಗಿ ಬಂದಿರ್ತದೆ. ಈಗ ಫಸ್ಟಿಗೆ ಮೇನ್ ಫ್ಯಾಬ್ರಿಕ್ ನಾನು ಸ್ಲೀವ್ಸ್ ಏನು ಕಟ್ ಮಾಡಿದ್ನಲ್ಲ, ಅದಕ್ಕೇನದ ಈಗ ನಾನು ಥ್ರೆಡ್ ಪೈಪಿಂಗದ್ದು ಬಟ್ಟೆನ ನಾನು ರೆಡಿ ಮಾಡ್ಕೊಂಡೀನಿ. ಇದರ ಹಿಂದಿನ ವಿಡಿಯೋದಾಗ ಚೆಕ್ ಮಾಡಿರಿ ಫ್ರೆಂಡ್ಸ್. ಥ್ರೆಡ್ ಪೈಪಿಂಗ್ ಬಟ್ಟೆ ರೆಡಿ ಮಾಡ್ಕೊಳ್ಳೋದು, ಆಮೇಲೆ ಥ್ರೆಡ್ ಪೈಪಿಂಗ್ ಹೆಂಗೆ ಮಾಡೋದು ಅಂತ ಸುಮಾರು ವಿಡಿಯೋಗಳು ನಾನು ಇತ್ತೀಚೆಗೆ ಅಪ್ಲೋಡ್ ಮಾಡೀನಿ, ನೋಡ್ಬೋದು ನೀವು. ಈಗ ನಾನು ರೆಡಿ ಮಾಡಿದಂಥ ಥ್ರೆಡ್ ಪೈಪಿಂಗನ್ನು ಸ್ಲೀವ್ಸಿಗೆ ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆಮೇಲೆ ಇದ್ರದ್ದು ಪೈಪಿಂಗ್ ಏನದ ಫಿಟ್ಟಿಂಗಾಗಿ ಬರಬೇಕು ಹೆಂಗೆ ಅಂಥೇಳಿ ಒಂದು ಟ್ರಿಕ್ಸ್ ಕೂಡ ಹೇಳೀನಿ, ಹಿಂದಿನ ವಿಡಿಯೋದ ಚೆಕ್ ಮಾಡಿರಿ. ಹಾಗೆ ಪೋಟ್ಲಿ ಬಟನ್ನು ಲೂಸಾಗಿ ಬರ್ತಾವೆ, ಟೈಟಾಗಿ ಹೆಂಗೆ ಬರಬೇಕ್ರಿ ಅಂತ ಕೇಳಿದರು. ಅದೇ ಟ್ರಿಕ್ಸನ್ನು ಯೂಸ್ ಮಾಡಿ ನೀವು, ಅಂದರೆ ಏನು ಥ್ರೆಡ್ ಪೈಪಿಂಗ್ ನಾವು ಟೈಟ್ ಬರಬೇಕಂತ ಏನು ಟ್ರಿಕ್ಸ್ ಯೂಸ್ ಮಾಡಿರ್ತೀವಲ್ಲ, ಅದನ್ನೇ ಯೂಸ್ ಮಾಡಿ ಪೋಟ್ಲಿ ಬಟನ್ನು ಕೂಡ ನಾವು ಅಟ್ಯಾಚ್ ಮಾಡಿದ್ದೀವಿ ಅಂತಂದರೆ ತುಂಬ ಟೈಟಾಗಿ ಬರ್ತಾವೆ. ಆ ವಿಡಿಯೋ ಏನದ ಮೇಲೆ ಐ ಬಟನ್ ಮೇಲೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡಿ ಒಂದು ಸತಿ ನೋಡಿರಿ, ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ನಾನು ಪೋಟ್ಲಿ ಬಟನ್ ಮಾಡೋ ಸಂಬಂಧ ಸೀರೆ ಒಳಗಿನ ಬಟ್ಟೆನ ಒಂದು 4 ಇಂಚಿನಷ್ಟು ಬಟ್ಟೆನ ಅಖಂಡ ಕಟ್ ಮಾಡ್ಕೊಂಡಿದ್ದೆ. 2 ಇಂಚಿಗೆ ಅಂದರೆ ಸ್ಕ್ವೇರ್ ಒಳಗೆ 2 ಇಂಚಿಗೆ ಕಟ್ ಮಾಡ್ಕೋಬೇಕು ನಾವು. ನೋಡಿರಿ, ಈ ರೀತಿ ಸ್ಕ್ವೇರ್ ಒಳಗೆ ಕಟ್ ಮಾಡಿಕೊಂಡು ಥರ್ಮಾಕೋಲನ್ನು ಸಿಗ್ತಾವಲ್ಲ, ಆ ಥರ್ಮಾಕೋಲನ್ನು ಅವು ಸೈಜ್ ಒಳಗೆ ವೇರಿಯೇಷನ್ ಇರ್ತಾವೆ, ಸಣ್ಣ ದೊಡ್ಡ. ನಿಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಥರ್ಮಾಕೋಲನ್ನು ನೀವು ಒಳಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಇದು ನೋಡಿರಿ, ಫಸ್ಟಿಗೆ ನಾನು ಇದು ಬಟ್ಟೆ ತುಂಬ ತಿಳಿದಿರೋದ್ರಿಂದ ಡಬಲ್ ತೊಗೊಂಡಿದ್ದೆ, ಅದು ತುಂಬ ದಿಪ್ ಅನ್ಸಾಕತ್ತು. ಅದಕ್ಕೆ ಅದನ್ನು ಸ್ಕಿಪ್ ಮಾಡಿ ನಾನು ಸಿಂಗಲ್ ಬಟ್ಟೆನೇ ತೊಗೊಂಡು ಈ ರೀತಿ ರೌಂಡ್ ಮಾಡಿ, ಇದಕ್ಕೆ ನಾವು ಹೆಂಗೆ ಹೂ ಕಟ್ತೀವಲ್ಲ, ಹೂ ಕಟ್ಟು ಹೊತ್ತನ್ನ ಹೆಂಗೆ ಸರಕು ಹಾಕ್ತೀವಲ್ಲ ಆ ರೀತಿನ ಇದನ್ನು ಕಟ್ಟಬೇಕಾಗುತ್ತೆ. ಫಸ್ಟಿಗೆ ಈ ರೀತಿ ಟೈಟಾಗಿ ನಾವು ಥರ್ಮಾಕೋಲ್ ಒಳಗಡೆ ಬಟ್ಟೆ ಒಳಗಡೆ ಹಾಕಿ ಟೈಟಾಗೆ ಸುತ್ತಿ, ಅದ್ರ ಮೇಲೆ ದಾರ ಸುತ್ತಿ, ಆಮೇಲೆ ಹೂ ಕಟ್ತೀವಲ್ಲ ಆ ರೀತಿ ಸಾಕಳಿ ಇದು ಹಾಕಬೇಕು ಫ್ರೆಂಡ್ಸ್. ನಾಟು ಟೈಟಾಗಿ ನಾಟ್ ಹಾಕಬೇಕು. ಇದು ಒಂದಾಗಿಂದ ನಮ್ಗೆ ಗ್ರಿಪ್ ಸಿಗಬೇಕು, ಸ್ಟಿಚ್ ಮಾಡೋ ಹೊತ್ನಾಗ ಗ್ರಿಪ್ ಸಿಗಬೇಕು ಅಂತಂದ್ರೆ ಇನ್ನೂ ಒಂದು ಇಲ್ಲಿ ಕೆಳಗಡೆ ದಾರಾನ ಸುತ್ತಬೇಕು. ಇದು ಒಂದು ಟಿಪ್ಸ್ ಅಂತ ತಿಳ್ಕೊರಿ. ಕೆಲವೊಬ್ರು ಹಾಗೆ ಹಚ್ತಾರೆ, ಆವಾಗ ಲೂಸ್ ಬರ್ತಾವವು. ಈ ರೀತಿ ಮಾಡ್ಕೊಂಡ್ರೆ ನೀವು ಲೂಸ್ ಬರೋಂಗಿಲ್ಲ ಫ್ರೆಂಡ್ಸ. ನೋಡಿರಿ, ಥರ್ಮಾಕೋಲ್ ಅಂದರೆ ಇವೇ ಗೋಲ್ ಏನದಾವಲ್ಲ ಬಾಲ್ ಗತೆ, ಅವೇ ಥರ್ಮಾಕೋಲ. ನಾನು ಈ ಸೈಜ್ ಒಳಗೆ ಚಾಯ್ಸ್ ಮಾಡೀನಿ, ಚೆಂದ ಕಾಣಿಸ್ತಾವ ಅಂಥೇಳಿ. ಇದೇ ರೀತಿಯೇ ಎಲ್ಲನೂ ನೀವು ಪೀಸ್ಗಳನ್ನ ಮಾಡಿ ಇಟ್ಕೋರಿ. ದಾರ ಏನದ ಟೈಟಾಗಿ ಸುತ್ತಬೇಕು ಫ್ರೆಂಡ್ಸ. ನಾಟ್ ಹಾಕೋದನ್ನು ಮರಿಬೇಡ್ರಿ, ದಯವಿಟ್ಟು. ಗಂಟು ಹಾಕಿದ್ರಿ ಅಂದರೆ ಬಿಚ್ಚಂಗಿಲ್ಲ, ಗಂಟು ಹಾಕಲಿಲ್ಲ ಅಂದ್ರೆ ಅದು ಇದು ಆಗ್ಬಿಡ್ತಾವೆ, ಬಿಚ್ತಾವೆ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಎಲ್ಲನೂ ಮಾಡಿ ಇಟ್ಕೋರಿ. ಈಗ ಇಷ್ಟ ಆಗ್ಯಾವು 2 ಸ್ಲೀವ್ಸಿಗೆ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಮಾಡ್ತೀನಿ ನಾನು. ಆಮೇಲೆ ನಾನು ಇಲ್ಲಿ ಗ್ರೀನ್ ಕಲರ್ ಪೈಪಿಂಗ್ ಯಾಕೆ ತೊಗೊಂಡಿನಿ ಅಂದರೆ, ಸ್ಲೀವ್ಸ್ ಒಳಗೆ ಗ್ರೀನು ಮತ್ತು ಗೋಲ್ಡ್ ಕಲರ್ ಮತ್ತು ಚಾಕ್ಲೇಟ್ ಎಲ್ಲ ಥರ ಮಿಕ್ಸ್ ಅದ. ಅದಕ್ಕಂತೇಳಿ ನಾನು ಗ್ರೀನ್ ಕಲರ್ ಪೈಪಿಂಗ್ ಚೆಂದ ಕಾಣಿಸ್ತಾ ಅಂಥೇಳಿ ಅದನ್ನು ಬಟ್ಟೆ ನನ್ನ ಹತ್ರ ಇತ್ತು, ಅದನ್ನೇ ನಾನು ಯೂಸ್ ಮಾಡ್ಕೊಂಡೀನಿ. ಇದು ಕಸ್ಟಮರ್ ಬ್ಲೌಸು. ನೋಡಿರಿ, ಈ ರೀತಿ ಗ್ರಿಪ್ ಸಿಗೋ ಹಾಗೆ. ಈಗ ನಾವು ಒಂದೊಂದು ಸತಿ ನೋಡಿರಿ, ಇಲ್ಲಿ ಗ್ರಿಪ್ ಇಲ್ಲಾರ್ದಂಗೆ ನಾವು ಕೈಗೆ ಸೂಜಿದು ಚುಚ್ಕೊಂಡ್ಬಿಡ್ತೀವಿ. ಅದಕ್ಕೆ ಗ್ರಿಪ್ಪಿಗೋಸ್ಕರ ನಾವು ಒಂದು ಸ್ಟಿಚ್ ಓಪ್ನರೇ ಅಥವಾ ಸೂಜಿಯರೇ ಒಂದು ಹೆಲ್ಪಿಗೆ ತೊಗೋಬೇಕಾಕೈತಿ. ನಾನಿಲ್ಲಿ ಸ್ಟಿಚ್ ಓಪ್ನರ್ ಸಿಗಲಿಲ್ಲ, ಸೂಜಿ ತೊಗೊಂಡಿನಿ. ಸೂಜಿನ ಥರ್ಮಾಕೋಲಿಗೆ ಚುಚ್ಚಬೇಕು. ಚುಚ್ಚಿ 1 ಇಂಚಿಗೆ ಒಂದೊಂದು ಈ ರೀತಿ ಪೋಟ್ಲಿ ಬಟನನ್ನು ನಾವು ಅಟ್ಯಾಚ್ ಮಾಡಬೇಕು. ನೋಡಿರಿ, ಈ ರೀತಿ ಇದೇ ರೀತಿ ಎಲ್ಲ ಪೋಟ್ಲಿ ಬಟನ್ನು ಕೂಡ ನಾವು ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ಅಂದರೆ ಇದು ಸೂಜಿ ಯಾಕೆ ಚೂಸ್ತೀವಿ ಅಂದರೆ ಗ್ರಿಪ್ ಸಿಗಲಿ ಅಂತ, ಟೈಟಾಗಿ ಬರಲಿ ಅಂತಿರಲ್ಲ,
ಅದು ಆ ಟಿಪ್ಸ್ ಫಾಲೋ ಮಾಡಬೇಕಂತ ಕಸ್ಟಮರು ಬಟ್ಟೆ ಕೊಟ್ಟು ಹೋದರು ಫ್ರೆಂಡ್ಸ್. ಅವ್ರು ಅರ್ಜೆಂಟ್ ಐತಿ ಆಮೇಲೆ ಬಂದು ಹೇಳ್ತೀನಿ ರೀ ಅಂಥೇಳಿ ಚೀಲ ಇಟ್ಟು ಹೋದರು. ನೋಡಿರಿ ಇಷ್ಟು ಬಟ್ಟೆ ಸ್ಟಿಚಿಂಗಕ್ಕೆ ಬಂದವು. ನೋಡಿರಿ ಇವೆಲ್ಲ ಸಾರಿ ಮತ್ತು ಬ್ಲೌಸ್ ಅದಾವೆ, ಪಿಕೋ ಫಾಲ್ ಮಾಡೋದು ಅದಾವೆ, ಸಾರಿನೂ ಅದಾವೆ. ಈಗ ತಾನೇ ಕೊಟ್ಟು ಹೋದರು ಕಸ್ಟಮರ. ಅದಾದ ನಂತರ ಇದು ನೋಡಿರಿ ಒಂದೊಂದು ಇಂಚಿಗೂ ನಾನು ಪೋಟ್ಲಿ ಬಟನ್ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿ ಪೋಟ್ಲಿ ಬಟನನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊರಿ. ನಮ್ಮ ಆನ್ಲೈನ್ ಕ್ಲಾಸು, ಬ್ಲೌಸ್ ಆನ್ಲೈನ್ ಕ್ಲಾಸು ಮತ್ತು ಡ್ರೆಸ್ಸು ಬೇಸಿಕ್ ಕ್ಲಾಸು ಮತ್ತು ಯೂನಿಫಾರ್ಮ್ ಕ್ಲಾಸು ಎಲ್ಲನೂ ಮೇ 10ನೇ ತಾರೀಕಿಗೆ ಸ್ಟಾರ್ಟ್ ಆಗೋದವು. ಯಾರಿಗೆಲ್ಲ ಇಂಟ್ರೆಸ್ಟ್ ಅದ 4th ಬ್ಯಾಚಿಗೆ ಜಾಯ್ನ್ ಆರಿ. ಆಲ್ರೆಡಿ 3 ಬ್ಯಾಚಸ್ ತುಂಬ ಚೆನ್ನಾಗಿ ನಡೆದವು. ಎಲ್ಲರೂ ತುಂಬ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಅವ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬಂದದ. ಯಾಕಂದರೆ ಏನೂ ಬರ್ತಿದ್ದಿಲ್ಲ ಮೇಡಮ್, ನಿಮ್ಮ ಕ್ಲಾಸಿಗೆ ಸೇರ್ಕೊಂಡಿಂದ ನಾನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ, ಕಸ್ಟಮರ್ ಜಾಸ್ತಿ ಆಗ್ಯಾರ, ಈ ರೀತಿ ಪಾಸಿಟಿವ್ ಕಮೆಂಟ್ಸ್ ಬರಾಕತ್ತಾವು. ನಿಮಗೆ ಇಷ್ಟ ಇತ್ತು ಅಂದರೆ ಜಾಯ್ನ್ ಆರಿ, ಯಾರಿಗೂ ಒತ್ತಾಯ ಇಲ್ಲ ಫ್ರೆಂಡ್ಸ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇತ್ತಂದ್ರೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ನೋಡಿರಿ ಈ ರೀತಿ ನಾನೆಲ್ಲ ಅಟ್ಯಾಚ್ ಮಾಡಿಂದ ಇವು ಎಕ್ಸ್ಟ್ರಾ ಏನದಾವಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವು ಅದೇ ರೀತಿನೇ ಇಟ್ಟು ನೀವು ಸ್ಟಿಚ್ ಮಾಡಬಾರ್ದು. ಈ ಎಕ್ಸ್ಟ್ರಾ ಏನು ಬಂದಾವಲ್ಲ ಇವ್ರನ್ನ ಕಟ್ ಮಾಡಬೇಕು ನೀಟಾಗಿ. ಈ ರೀತಿ ಕಟ್ ಮಾಡುವಾಗ ಕೆಳಗಿನ ಬಟ್ಟೆ ಹುಷಾರು, ಪೈಪಿಂಗ್ ಬಟ್ಟೆ ಅಥವಾ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡಿಗಿಡಿರಿ, ಹುಷಾರದಿಂದ ಕಟ್ ಮಾಡ್ಕೊರಿ ಫ್ರೆಂಡ್ಸ್. ಇನ್ನೂ ಹೆಚ್ಚೆಚ್ಚಿನ ತುಂಬ ನಿಮ್ಗೆ ಯೂಸ್ ಆಗುವಂಥ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರೋದ್ರಿಂದ ನಾನು ಹಾಕುವಂಥ ಯಾವುದೇ ವಿಡಿಯೋ ಮಿಸ್ ಆಗಂಗಿಲ್ಲ. ಪ್ರತಿಯೊಂದು ನೀವು ನೋಡಿ ಕಲಿಬಹುದು. ಆನ್ಲೈನ್ ಕ್ಲಾಸ್ ಜೊತೆಗೆ ನಾನು ಯೂಟ್ಯೂಬ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋಗಳನ್ನ ಇತ್ತೀಚೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ತುಂಬ ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ, ಜಾಸ್ತಿ ಆಗ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಎಲ್ಲನೂ ಮೇಂಟೆನೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನದ ಮೋಟಿವೇಶ್ನಲ್ ವೀಡಿಯೋ ಬರುತ್ತೆ. ಮೋಟಿವೇಶ್ನಲ್ ವೀಡಿಯೋನೂ ಕೂಡ ತುಂಬ ಜನ ಇಷ್ಟಪಡ್ತೀರಿ. ಏನನ್ನು ರಿಯಲ್ ಲೈಫ್ ಒಳಗೆ ನಡೆದಿರ್ತದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ನೋಡಿರಿ ಈ ರೀತಿ ಬಟನ್ಸ್ ಎಲ್ಲನೂ ನಾನು ಕಟ್ ಮಾಡಿಂದ ನೆಕ್ಸ್ಟ್ ಏನದ ಇದ್ರ ಮೇಲೆ ಲೈನಿಂಗ್ ಇಡಬೇಕು ಫ್ರೆಂಡ್ಸ್. ಅಸ್ತ್ರ ಬಟ್ಟೆ ಏನು ನಾವು ಸ್ಲೀವ್ಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಇಟ್ಟು ನಾವು ಇದೇ ಥರ ಸ್ಟಿಚ್ ಮಾಡಬಾರ್ದು, ಇದನ್ನು ಹೊಳಿಸ್ಕೋಬೇಕು. ಹೊಳಿಸಿ ಸ್ಟಿಚ್ ಮಾಡಿರಿ ಅಂದರೆ ನಿಮಗೊಂದು ಗ್ರಿಪ್ ಸಿಗ್ತದೆ. ಇಲ್ಲಿಗೆ ನಾನು ಸ್ಟಿಚ್ ಹಾಕಬೇಕು ಅನ್ನೋದು ಗೊತ್ತಾಗತ್ತೆ ನಿಮಗೆ. ನೋಡಿರಿ ಈ ರೀತಿ ನೀಟಾಗೆ ಸ್ಟಿಚ್ ಮಾಡ್ಕೊರಿ. ಪೋಟ್ಲಿ ಬಟನ್ ಎಲ್ಲಿ ಬಂದೈತಲ್ಲ ಅದ್ರ ಮೇಲೇ ಸ್ಟಿಚ್ ಹಾಕೋರಿ. ಪೋಟ್ಲಿ ಬಟನನ್ನು ನೀಟಾಗಿ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ತುಂಬ ಈಜಿ ಅದ ಫ್ರೆಂಡ್ಸ್ ಇದು. ಕೆಲವೊಬ್ರು ಹೇಳ್ತೀರಿ ಪೋಟ್ಲಿ ಬಟನ್ ಆಯಿತು ಅಥವಾ ಥ್ರೆಡ್ ಪೈಪಿಂಗ್ ಆಯಿತು ಲೂಸ್ ಬರ್ತದ್ರಿ ಅಂಥೇಳಿ. ಇದ್ರದ್ದೊಂದು ಟಿಪ್ಸ್ ಹೇಳಿಲ್ಲ, ಅದನ್ನು ನೀವು ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ತುಂಬ ನೀಟಾಗಿ ಬರ್ತಿರ್ತದೆ. ಯಾವೆಲ್ಲ ಟಿಪ್ಸ್ ಹೇಳಿರ್ತೀನಲ್ಲ ಅವು ಟಿಪ್ಸ್ಗಳನ್ನ ನೀವು ಯೂಸ್ ಮಾಡ್ಕೊರಿ. ಆಲ್ರೆಡಿ ಇದಕ್ಕೆ ಕಮೆಂಟ್ ಹಾಕ್ಯಾರ ನನಗೆ ಥ್ರೆಡ್ ಪೈಪಿಂಗಕ್ಕೆ. ಫಸ್ಟಿಗೆ ಥ್ರೆಡ್ ಪೈಪಿಂಗ್ ನೀಟಾಗಿ ಬರ್ತಿರ್ಲಿಲ್ಲ ರೀ, ಈ ವಿಡಿಯೋ ನೋಡಿಂದ ತುಂಬ ನೀಟಾಗಿ ಬರಾಕತ್ತ ಅಂಥೇಳಿ ನೋಡಿ ಕಲೀರಿ ಫ್ರೆಂಡ್ಸ್. ನನಗೆ ಎಷ್ಟು ಗೊತ್ತದ ಅಷ್ಟನ್ನು ನಾನು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿರಿ ಈ ರೀತಿ ಬಂದದ. ಇದ್ರ ಮ್ಯಾಲೆ ನಾವು ಇನ್ನೊಂದು ಸ್ಟಿಚ್ ಹಾಕಿದ್ರು ಬರ್ತದೆ, ಇಲ್ಲಂತಂದ್ರೆ ಐರನ್ ಮಾಡ್ಕೊರಿ. ಯಾಕಂದರೆ ಇದು ಬಟ್ಟೆ ವರ್ಕ್ ಇರೋದ್ರಿಂದ ರೆಡಿಮೇಡ್ ಬ್ಲೌಸ್ ಇದು ಎಂಬ್ರಾಯ್ಡ್ರಿ ವರ್ಕ್ ಇರೋದ್ರಿಂದ ಅಷ್ಟು ಇದು ಅನಿಸಲ್ಲ ಐರನ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಬಂತು ನೋಡಿ ಫ್ರೆಂಡ್ಸ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.